ಮಂಗಳೂರಿನಲ್ಲಿ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಮಾತಾಡ್ತಾ ಆ ಮಾತನ್ನ ಹೇಳಿದ್ರು. ಆನಂತರ ಇವತ್ತು ಅವರನ್ನ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ನೋಡಿ ನಾ ಈಗಲೂ ಹೇಳ್ತಾ ಇದ್ದೀನಿ ಅವರು ಮುಖ್ಯಮಂತ್ರಿ ಆಗ್ತಾರೆ, ಅದರರ್ಥ ನಾಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅವರನ್ನ ಮಾಡ್ತಾರೆ ಆ ತರ ಹೇಳಿದ್ದಲ್ಲ. ಅಂದರೆ ಈಗಲೂ ಕೂಡ ವೀರಪ್ಪ ಮೊಯ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಪಕ್ಕಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದಿರುತ್ತಲ್ವಾ? ಅಂದ್ರೆ ಎರಡೂವರೆ ವರ್ಷ ಅಂತಂದ್ರೆ ನವೆಂಬರ್ 13ನೇ ತಾರೀಕು ಆಗಬೇಕು. ರಾಜ್ಯ ರಾಜಕೀಯದಲ್ಲಿ ಖಂಡಿತವಾಗ್ಲೂ ನೋಡಿ ಮುಂದಿನ ದಿನಮಾನಗಳಲ್ಲಿ ಹೊಸ ನೀರು ಹರಿಯುತ್ತೆ. ಎಲ್ಲ ಹೊಸ ನಾಯಕರನ್ನು ನಾವು ನೋಡ್ತೀವಿ. 3 ಪಕ್ಷಗಳಲ್ಲಿ ದೊಡ್ಡ ಬದಲಾವಣೆ ಆಗೋದು ಫಿಕ್ಸು ಅಲ್ವಾ? ಈಗ ಜೆಡಿಎಸ್ನ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ನೆಕ್ಸ್ಟ್ ಬರ್ಬೋದು ರಾಜ್ಯ ರಾಜಕೀಯಕ್ಕೆ, ಅದು ಬೇರೆ ವಿಚಾರ. ದೊಡ್ಡ ದೊಡ್ಡ ತಲೆಗಳು ಬಿಜೆಪಿ ಯಡಿಯೂರಪ್ಪ ನಿವೃತ್ತಿ, ಆಲ್ರೆಡಿ ನಿವೃತ್ತಿ, ಅವರು ಇನ್ನು ಎಲೆಕ್ಷನ್ ನಿಲ್ಲ, ಈ ಬಾರಿ ನಿಂತಿಲ್ಲ. ಆಮೇಲೆ ಬಿಜೆಪಿ ಬೊಮ್ಮಾಯಿ ಎಂಪಿ ಆಗಿ ಕೇಂದ್ರಕ್ಕೆ ಹೋದ್ರು. ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತೇಳಿ 2ನೇ ಬಾರಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಪರ್ಧಿಸಲಿಕ್ಕಿಲ್ಲ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ದೇವೇಗೌಡರು ಸಕ್ರಿಯ ರಾಜಕಾರಣದಲ್ಲಂತೂ ಅಂದ್ರೆ ಒಂದು ವಯಸ್ಸು, ಇನ್ನೊಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತೊಂದು ಅಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅಂದ್ರೆ ಮುಂದಿನ ತಲೆಮಾರಿನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ 3 ಪಕ್ಷಕ್ಕೆ ಹೊಸ ನಾಯಕತ್ವ ಬೇಕೇ ಬೇಕು. ಕಾಂಗ್ರೆಸ್ ಅಲ್ಲಿ ಯಾರು? ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಿಂದ ಹೊರಗೆ ಬಂದ್ರೆ ಡಿ ಕೆ ಶಿವಕುಮಾರ್ಗೆ ಸಾರಥ್ಯ ಸಿಗಬಹುದು ಅಥವಾ ಅದು ಬದಲಾವಣೆ ಆಗಬಹುದು. ಆದ್ರೆ ಇರೋದ್ರಲ್ಲಿ ಪವರ್ಫುಲ್ ಅನ್ನುವಂಥದ್ದು ಕಾಣ್ತಾ ಇರೋದು ಯಾರು? ಡಿ ಕೆ ಶಿವಕುಮಾರ್. ಯಾಕಂದ್ರೆ ಕೆಪಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅವರ ಸುತ್ತಮುತ್ತ ಕೂಡ ಕೆಲವು ನಾಯಕರು ಬರ್ಬೋದು. ಯಾರೆಲ್ಲ? ಸತೀಶ್ ಜಾರಕಿಹೊಳಿ ಬರ್ಬೋದು, ಎಂ ಬಿ ಪಾಟೀಲ್ ಬರ್ಬೋದು. ಅಂದ್ರೆ ಮುಂದಿನ ದಿನಮಾನದ ನಾಯಕರು. ಈಗ ನಾವು ವಯಸ್ಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಯುವಕರಿದ್ದಾರೆ ಆ ತರದ್ದು. ಇನ್ನು ಡಿ ಕೆ ಶಿ ಕಾಂಗ್ರೆಸ್ನಲ್ಲಿದ್ದರೂ ಉಜ್ವಲ ಭವಿಷ್ಯ ಇದೆ. ನಾಳೆ ಸಿದ್ದರಾಮಯ್ಯನವರು ನಿವೃತ್ತಿ ಆದ ನಂತರ ಅಥವಾ 5 ವರ್ಷ ಮಾಡಿದ ನಂತರ ನಿವೃತ್ತಿ ಆದ ನಂತರ ಕೂಡ ಡಿ ಕೆ ಶಿ ಅದ್ದೇ ಅಬ್ಬರ. ಟಾಪ್ ಲಿಸ್ಟ್ ಅಲ್ಲಿ ನೀವು ಯಾರನ್ನ ಕೇಳಿದ್ರು ಕೂಡ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ನಂತರ ಟಾಪ್ ಲೀಡರ್ ಯಾರಂತಂದ್ರೆ ಡಿ ಕೆನೆ ಅಲ್ವಾ? ಇರೋ ತನಕ ಅವರಿಬ್ರು ಅಂತ ಬರುತ್ತೆ, ಇಲ್ಲದಿದ್ದಾಗ ಯಾರು ಅವರೇನೆ. ಅಧಿಕಾರ ಸಿಗಲಿಲ್ಲ ಅಂತ ಒಂದು ವೇಳೆ ಬಿಜೆಪಿಗೆ ಹೋದ್ರೂ ಕೂಡ ಅಲ್ಲೂ ಲಾಭನೇ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ಅಥವಾ ಸಿದ್ದರಾಮಯ್ಯನಂತ ಈ ನಾಯಕರೆಲ್ಲ ಇದಾರಲ್ಲ, ಇವರೆಲ್ಲ ಚಿನ್ನದ ಗಣಿ ಇದ್ದಂಗೆ, ಕೊರದಷ್ಟು ಚಿನ್ನ. 2006ರಲ್ಲಿ ಇದೇ ಸಿದ್ದರಾಮಯ್ಯ ಬಂದ್ರಲ್ಲ ಕಾಂಗ್ರೆಸ್ಗೆ, ಎಷ್ಟು ದೊಡ್ಡ ಲಾಭ ಆಯ್ತು ಕಾಂಗ್ರೆಸ್ಗೆ. ಈಗಲೂ ದೊಡ್ಡ ಅಹಿಂದ ವರ್ಗ. ಆಮೇಲೆ ಮುಖ್ಯಮಂತ್ರಿ ಆದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಅವರು, ಅದು ಬೇರೆ ವಿಚಾರ. ಎಬಿಪಿಜೆಡಿ ಅಂತ ಪಾರ್ಟಿ ಮಾಡ್ತಾರೆ ಅವರು, ಜೆಡಿಎಸ್ ಹೊರಗೆ ಬಂದ್ಬಿಟ್ಟು ಇವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟೆಲ್ಲ ಮಾಡ್ತಾರೆ. ವರ್ಕೌಟ್ ಆಗಲ್ಲ, ಅದು ಬಾಣದ ಗುರುತೇನೆ ಇರಬೇಕು. ವರ್ಕೌಟ್ ಆಗಲಿಲ್ಲ, ಕಾಂಗ್ರೆಸ್ಗೆ ಸೇರ್ತಾರೆ. ವ್ಯಕ್ತಿಗಳು ಮಾತ್ರ ಸಾಕಾಗೋದಿಲ್ಲ, ಒಂದು ಒಳ್ಳೆ ಸಂಘಟನೆ ಕೂಡ ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಎಷ್ಟು ಲಾಭ ಕೊಟ್ಟಿದ್ದಾರೋ ಹಾಗೇನೆ ಕಾಂಗ್ರೆಸ್ ಕೂಡ ಅವರಿಗೆ ದೊಡ್ಡ ಲಾಭ ಕೊಟ್ಟಿದೆ. ಅದನ್ನು ಸಿದ್ದರಾಮಯ್ಯನವರು ಕೂಡ ಮರೆಯಬಾರದು. ಆಮೇಲೆ ಬಿಜೆಪಿಗೆ ಬನ್ನಿ. ಕಾಂಗ್ರೆಸ್ ಅಲ್ಲಿ ಡಿ ಕೆ ನೆಕ್ಸ್ಟ್ ಟಾಪ್ ಲೀಡರ್, ಅವರ ಸುತ್ತಮುತ್ತ ದೊಡ್ಡ ದೊಡ್ಡ ನಾಯಕರುಗಳಿರ್ತಾರ. ಈಗ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನು ಟವೆಲ್ ಹಾಕ್ತೀನಿ ಅಂದ್ರೂ ಕೂಡ 2033ಕ್ಕಂತೂ ಇರ್ತಾರಲ್ವಾ? ಈಗ ಡಿ ಕೆ ಶಿವಕುಮಾರ್ ನಮಗೆ ಗೊತ್ತು ಯಾವಾಗ ಟವೆಲ್ ಹಾಕಿದ್ರು ಅಂದ್ರೆ ಅವರು 2008ರಲ್ಲಿ ಅವರು ಅಧ್ಯಕ್ಷರಾಗಬೇಕು ಅಂತೇಳಿ ಟವೆಲ್ ಹಾಕ್ತಾ ಇದ್ರು, ಅಧ್ಯಕ್ಷರಾಗಬೇಕು ಅಂತೇಳಿ. ಅದರರ್ಥ ಒಂದು 15-20 ವರ್ಷ ಕಳೆದಾಗ ಮುಖ್ಯಮಂತ್ರಿ ಆಗ್ತೀವಿ ಅಂತ. ಬಿಜೆಪಿಗೆ ಬನ್ನಿ. ಬಿಜೆಪಿಯಲ್ಲೂ ಅಧಿಕಾರಕ್ಕಾಗಿ ಕಲಹ ನಡೀತಾ ಇದೆ. ಯಾರಿಲ್ಲ ದೊಡ್ಡ ನಾಯಕರೀಗ. ಯಡಿಯೂರಪ್ಪನವರು ನಿವೃತ್ತಿ, ಅನಂತಕುಮಾರ್ ಅವರಿಲ್ಲ, ಈಶ್ವರಪ್ಪ ಪಾರ್ಟಿಯಿಂದ ಹೊರಗೆ, ಜಗದೀಶ್ ಶೆಟ್ಟರ್ ಅಂದ್ರ ಬಹಾರಾಗಿ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಆಗಿದ್ದಾರೆ. ವಿಜಯೇಂದ್ರ ಅಧ್ಯಕ್ಷರಾಗಿದ್ದಾರೆ, ಅವರ ವಿರುದ್ಧ ಸೆಣಸಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಬ್ರು. ಮತ್ತೊಂದು ಕಡೆ ಸಿ ಟಿ ರವಿ ಅಂತ, ಸುನಿಲ್ ಕುಮಾರ್ ಅಂತ ನಾಯಕರುಗಳು. ಅವರು ಪ್ರವರ್ಧಮಾನಕ್ಕೆ ಬರಬಹುದು. ಈ ಸಂದರ್ಭದಲ್ಲಿ ಡಿ ಕೆ ಶಿ ಏನಾದರೂ ಬಿಜೆಪಿಗೆ ಹೋದ್ರೆ ಅಲ್ಲೂ ಅವರಿಗೆ ನಾಯಕತ್ವ ಸಿಗಬಹುದು, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ಭವಿಷ್ಯದಲ್ಲಿ ಡಿ ಕೆ ಶಿ ಅಬ್ಬರ ಹೆಚ್ಚಾಗಲಿದೆ. ಒಂದಂತೂ ಬಹಳ ಸ್ಪಷ್ಟ, ಅಂದ್ರೆ ಇವತ್ತಿನ ಇದರ ಪ್ರಕಾರ ಡಿ ಕೆ ಶಿ ಮನಸ್ಸು ಮಾಡಿದರೆ ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಓಕೆ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಕುಟುಂಬೋತ್ಸವದಲ್ಲಿ ಮಾತಾಡ್ತಾ ಆ ಮಾತನ್ನ ಹೇಳಿದ್ರು. ಆನಂತರ ಇವತ್ತು ಅವರನ್ನ ಕೇಳಲಿಕ್ಕೆ ಹೋದಾಗ ಅವ್ರು ಹೇಳಿದ್ರು, ನೋಡಿ
ಈಗಲೂ ಹೇಳ್ತಾ ಇದ್ದೀನಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದರರ್ಥ ನಾಳೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಅವರನ್ನ ಮಾಡ್ತಾರೆ ಆ ತರ ಹೇಳಿದ್ದಲ್ಲ. ಅಂದರೆ ಈಗಲೂ ಕೂಡ ವೀರಪ್ಪ ಮೊಯ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಪಕ್ಕಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದಿರುತ್ತಲ್ವಾ? ಅಂದ್ರೆ 2.5 ವರ್ಷ ಅಂತಂದ್ರೆ ನವೆಂಬರ್ 13ನೇ ತಾರೀಕು ಆಗಬೇಕು. ರಾಜ್ಯ ರಾಜಕೀಯದಲ್ಲಿ ಖಂಡಿತವಾಗ್ಲೂ ನೋಡಿ, ಮುಂದಿನ ದಿನಮಾನಗಳಲ್ಲಿ ಹೊಸ ನೀರು ಹರಿಯುತ್ತೆ. ಎಲ್ಲ ಹೊಸ ನಾಯಕರನ್ನು ನಾವು ನೋಡ್ತೀವಿ. 3 ಪಕ್ಷಗಳಲ್ಲಿ ದೊಡ್ಡ ಬದಲಾವಣೆ ಆಗೋದು ಫಿಕ್ಸು ಅಲ್ವಾ? ಈಗ ಜೆಡಿಎಸ್ನ ಕುಮಾರಸ್ವಾಮಿ ಕೇಂದ್ರ ಮಂತ್ರಿ ಆಗಿದ್ದಾರೆ. ನೆಕ್ಸ್ಟ್ ಬರ್ಬೋದು ರಾಜ್ಯ ರಾಜಕೀಯಕ್ಕೆ, ಅದು ಬೇರೆ ವಿಚಾರ. ದೊಡ್ಡ ದೊಡ್ಡ ತಲೆಗಳು ಬಿಜೆಪಿ ಯಡಿಯೂರಪ್ಪ ನಿವೃತ್ತಿ, ಆಲ್ರೆಡಿ ನಿವೃತ್ತಿ, ಅವರು ಇನ್ನು ಎಲೆಕ್ಷನ್ ನಿಲ್ಲಲ್ಲ, ಈ ಬಾರಿ ನಿಂತಿಲ್ಲ. ಆಮೇಲೆ ಬಿಜೆಪಿ ಬೊಮ್ಮಾಯಿ ಎಂಪಿ ಆಗಿ ಕೇಂದ್ರಕ್ಕೆ ಹೋದ್ರು. ಸಿದ್ದರಾಮಯ್ಯ ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತೇಳಿ 2ನೇ ಬಾರಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ಪರ್ಧಿಸಲಿಕ್ಕಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ದೇವೇಗೌಡರು ಸಕ್ರಿಯ ರಾಜಕಾರಣದಲ್ಲಂತೂ ಅಂದ್ರೆ ಒಂದು ವಯಸ್ಸು, ಇನ್ನೊಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ, ಮತ್ತೊಂದು ಅಂದ್ರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅಂದ್ರೆ ಮುಂದಿನ ತಲೆಮಾರಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದ 3 ಪಕ್ಷಕ್ಕೆ ಹೊಸ ನಾಯಕತ್ವ ಬೇಕೇ ಬೇಕು. ಕಾಂಗ್ರೆಸ್ ಅಲ್ಲಿ ಯಾರು? ಸಿದ್ದರಾಮಯ್ಯ ಚುನಾವಣಾ ರಾಜಕೀಯದಿಂದ ಹೊರಗೆ ಬಂದ್ರೆ ಡಿ ಕೆ ಶಿವಕುಮಾರ್ಗೆ ಸಾರಥ್ಯ ಸಿಗಬಹುದು ಅಥವಾ ಅದು ಬದಲಾವಣೆ ಆಗಬಹುದು. ಆದ್ರೆ ಇರೋದ್ರಲ್ಲಿ ಪವರ್ಫುಲ್ ಅನ್ನುವಂಥದ್ದು ಕಾಣ್ತಾ ಇರೋದು ಯಾರು? ಡಿ ಕೆ ಶಿವಕುಮಾರ್. ಯಾಕಂದ್ರೆ ಕೆಪಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ. ಅವರ ಸುತ್ತಮುತ್ತ ಕೂಡ ಕೆಲವು ನಾಯಕರು ಬರ್ಬೋದು. ಯಾರೆಲ್ಲ? ಸತೀಶ್ ಜಾರಕಿಹೊಳಿ ಬರ್ಬೋದು, ಎಂ ಬಿ ಪಾಟೀಲ್ ಬರ್ಬೋದು. ಅಂದ್ರೆ ಮುಂದಿನ ದಿನಮಾನದ ನಾಯಕರು. ಈಗ ನಾವು ವಯಸ್ಕ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ಯುವಕರಿದ್ದಾರೆ, ಆ ತರದ್ದು. ಇನ್ನು ಡಿ ಕೆ ಶಿ ಕಾಂಗ್ರೆಸ್ನಲ್ಲಿದ್ದರೂ ಉಜ್ವಲ ಭವಿಷ್ಯ ಇದೆ. ನಾಳೆ ಸಿದ್ದರಾಮಯ್ಯನವರು ನಿವೃತ್ತಿ ಆದ ನಂತರ ಅಥವಾ 5 ವರ್ಷ ಮಾಡಿದ ನಂತರ ನಿವೃತ್ತಿ ಆದ ನಂತರ ಕೂಡ ಡಿ ಕೆ ಶಿ ಅದ್ದೇ ಅಬ್ಬರ. ಟಾಪ್ ಲಿಸ್ಟ್ ಅಲ್ಲಿ ನೀವು ಯಾರನ್ನ ಕೇಳಿದ್ರು ಕೂಡ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ನಂತರ ಟಾಪ್ ಲೀಡರ್ ಯಾರಂತಂದ್ರೆ ಡಿ ಕೆನೆ ಅಲ್ವಾ? ಇರೋ ತನಕ ಅವರಿಬ್ಬರು ಅಂತ ಬರುತ್ತೆ, ಇಲ್ಲದಿದ್ದಾಗ ಯಾರು ಅವರೇನೆ. ಅಧಿಕಾರ ಸಿಗಲಿಲ್ಲ ಅಂತ ಒಂದು ವೇಳೆ ಬಿಜೆಪಿಗೆ ಹೋದ್ರೂ ಕೂಡ ಅಲ್ಲೂ ಲಾಭನೇ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ಅಥವಾ ಸಿದ್ದರಾಮಯ್ಯನಂತ ಈ ನಾಯಕರೆಲ್ಲ ಇದಾರಲ್ಲ, ಇವರೆಲ್ಲ ಚಿನ್ನದ ಗಣಿ ಇದ್ದಂಗೆ, ಕೊರದಷ್ಟು ಚಿನ್ನ. 2006ರಲ್ಲಿ ಇದೇ ಸಿದ್ದರಾಮಯ್ಯ ಬಂದ್ರಲ್ಲ ಕಾಂಗ್ರೆಸ್ಗೆ, ಎಷ್ಟು ದೊಡ್ಡ ಲಾಭ ಆಯ್ತು ಕಾಂಗ್ರೆಸ್ಗೆ. ಈಗಲೂ ದೊಡ್ಡ ಅಹಿಂದ ವರ್ಗ. ಆಮೇಲೆ ಮುಖ್ಯಮಂತ್ರಿ ಆದ ನಂತರ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆದರವರು, ಅದು ಬೇರೆ ವಿಚಾರ. ಎಬಿಪಿಜೆಡಿ ಅಂತ ಪಾರ್ಟಿ ಮಾಡ್ತಾರೆ ಅವರು, ಜೆಡಿಎಸ್ ನ ಹೊರಗೆ ಬಂದ್ಬಿಟ್ಟು ಇವರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟೆಲ್ಲ ಮಾಡ್ತಾರೆ. ವರ್ಕೌಟ್ ಆಗಲ್ಲ, ಅದು ಬಾಣದ ಗುರುತೇನೆ ಇರಬೇಕು. ವರ್ಕೌಟ್ ಆಗಲಿಲ್ಲ, ಕಾಂಗ್ರೆಸ್ಗೆ ಸೇರ್ತಾರೆ. ವ್ಯಕ್ತಿಗಳು ಮಾತ್ರ ಸಾಕಾಗೋದಿಲ್ಲ, ಒಂದು ಒಳ್ಳೆ ಸಂಘಟನೆ ಕೂಡ ಬೇಕಾಗುತ್ತೆ. ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಎಷ್ಟು ಲಾಭ ಕೊಟ್ಟಿದ್ದಾರೋ ಹಾಗೇನೆ ಕಾಂಗ್ರೆಸ್ ಕೂಡ ಅವರಿಗೆ ದೊಡ್ಡ ಲಾಭ ಕೊಟ್ಟಿದೆ. ಅದನ್ನು ಸಿದ್ದರಾಮಯ್ಯನವರು ಕೂಡ ಮರೆಯಬಾರದು. ಆಮೇಲೆ ಬಿಜೆಪಿಗೆ ಬನ್ನಿ. ಕಾಂಗ್ರೆಸ್ ಅಲ್ಲಿ ಡಿ ಕೆ ನೆಕ್ಸ್ಟ್ ಟಾಪ್ ಲೀಡರ್, ಅವರ ಸುತ್ತಮುತ್ತ ದೊಡ್ಡ ದೊಡ್ಡ ನಾಯಕರುಗಳು ಇರ್ತಾರ. ಈಗ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ನಾನು ಟವೆಲ್ ಹಾಕ್ತೀನಿ ಅಂದ್ರೂ ಕೂಡ 2033ಕ್ಕಂತೂ ಇರ್ತಾರಲ್ವಾ. ಈಗ ಡಿ ಕೆ ಶಿವಕುಮಾರ್ ನಮಗೆ ಗೊತ್ತು ಯಾವಾಗ ಟವೆಲ್ ಹಾಕಿದ್ರು ಅಂದ್ರೆ ಅವರು 2008ರಲ್ಲಿ ಅವರು ಅಧ್ಯಕ್ಷರಾಗಬೇಕು ಅಂತೇಳಿ ಟವೆಲ್ ಹಾಕ್ತಾ ಇದ್ರು. ಅಧ್ಯಕ್ಷರಾಗಬೇಕು ಅಂತೇಳಿ, ಅದರರ್ಥ ಒಂದು 15-20 ವರ್ಷ ಕಳೆದಾಗ ಮುಖ್ಯಮಂತ್ರಿ ಆಗ್ತೀವಿ ಅಂತ. ಬಿಜೆಪಿಗೆ ಬನ್ನಿ. ಬಿಜೆಪಿಯಲ್ಲೂ ಅಧಿಕಾರಕ್ಕಾಗಿ ಕಲಹ ನಡೀತಾ ಇದೆ. ಯಾರಿಲ್ಲ ದೊಡ್ಡ ನಾಯಕರೀಗ. ಯಡಿಯೂರಪ್ಪನವರು ನಿವೃತ್ತಿ, ಅನಂತಕುಮಾರ್ ಅವರಿಲ್ಲ, ಈಶ್ವರಪ್ಪ ಪಾರ್ಟಿಯಿಂದ ಹೊರಗೆ, ಜಗದೀಶ್ ಶೆಟ್ಟರ್ ಅಂದ್ರ ಬಹರಾಗಿ ಆ ಕಡೆ ಎಲ್ಲ ಈ ಕಡೆ ಎಲ್ಲ ಆಗಿದ್ದಾರೆ. ವಿಜೇಂದ್ರ ಅಧ್ಯಕ್ಷರಾಗಿದ್ದಾರೆ, ಅವರ ವಿರುದ್ಧ ಸೆಣಸಾಡ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಬ್ರು. ಮತ್ತೊಂದು ಕಡೆ ಸಿ ಟಿ ರವಿ ಅಂತ, ಸುನಿಲ್ ಕುಮಾರ್ ಅಂತ ನಾಯಕರುಗಳು, ಅವರು ಪ್ರವರ್ಧಮಾನಕ್ಕೆ ಬರಬಹುದು. ಈ ಸಂದರ್ಭದಲ್ಲಿ ಡಿ ಕೆ ಶಿ ಏನಾದರೂ ಬಿಜೆಪಿಗೆ ಹೋದ್ರೆ ಅಲ್ಲೂ ಅವರಿಗೆ ನಾಯಕತ್ವ ಸಿಗಬಹುದು, ಅದರಲ್ಲಿ ಎರಡು ಮಾತಿಲ್ಲ. ಅದರಿಂದ ಭವಿಷ್ಯದಲ್ಲಿ ಡಿ ಕೆ ಶಿ ಅಬ್ಬರ ಹೆಚ್ಚಾಗಲಿದೆ. ಒಂದಂತೂ ಬಹಳ ಸ್ಪಷ್ಟ, ಅಂದ್ರೆ ಇವತ್ತಿನ ಇದರ ಪ್ರಕಾರ ಡಿ ಕೆ ಶಿ ಮನಸ್ಸು ಮಾಡಿದರೆ ಒಂದಲ್ಲ ಒಂದು ದಿವಸ ಮುಖ್ಯಮಂತ್ರಿ ಆಗೋದು ಫಿಕ್ಸ್. ಓಕೆ.